ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ಹೇಗಿದ್ರಿ ಎಲ್ರು? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ಈಗಾಗಲೇ ದೇವಿ ಮಹಾತ್ಮೆಯ ಕಥೆಗಳಲ್ಲಿ ಮೊದಲನೇ ಅಧ್ಯಾಯ ಹಾಗೂ ಎರಡನೇ ಅಧ್ಯಾಯವನ್ನು ಈಗಾಗಲೇ ನಾನು ಹೇಳಿದ್ದೀನಿ. ಅದರಲ್ಲಿ ದೇವಿಯನ್ನು ಕುರಿತು ಹರಿಹರ ಬ್ರಹ್ಮಾದಿಗಳು ತಪಸ್ಸು ಮಾಡೋದು, ದೇವಿ ಬಂದು ಪ್ರತ್ಯಕ್ಷಳಾಗಿ ಹರಿಹರ ಬ್ರಹ್ಮರಿಗೆ ವರವನ್ನು ಕೊಟ್ಟಿದ್ದನ್ನು ನಾವು ಕೇಳಿದ್ದೀವಿ. ಈಗ ಮೂರನೇ ಅಧ್ಯಾಯಕ್ಕೆ ಹೋಗೋಣ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ಮೂರನೆಯ ಅಧ್ಯಾಯ. ದೇವಿ ಸುದರ್ಶನಾಸ್ತ್ರದಿಂದ ಮಧುಕೈಟಬರನ ಸಂಹರಿಸಿದ್ದು. ಶೌರ್ಯಮಯ ಮಧುಕೈಟಬರುಗಳ ಶೌರ್ಯರೂಪಿ ಪರಾಂಬೆ ಭುಜಬಲ ಶೌರ್ಯದಿಂ ಸಂಹರಿಸಿದಳು ಸೌದರ್ಶನಾಸ್ತ್ರದಲ್ಲಿ. ಋಷಿಭಿಷ್ಟನೆ ಕೇಳು, ದೇವಿ ನಮ್ಮನ್ನು ಕರುಣಿಸಿ ಮಾಯವಾದ ಅನಂತರ ನಾವು ತಾಯಿಯಿಂದ ಅಗಲಿದ ಕರು ಮರುಗೋ ಹಾಗೆ ಬಹಳ ಮರುಗಿದ್ವು. ಸುಂದರವಾದ ಸರ್ವಮಂಗಳೆಯನ್ನಾಗಲಿ ನಾವು ಚಿಂತೆಯಲ್ಲಿ ತೊಳಲಿ ನಮ್ಮಲ್ಲಿಯೇ ಬಹಳ ಯೋಚನೆಯನ್ನು ಮಾಡಿದವು. ಆದರೆ ಚಿಂತೆ ಮಾಡುವುದರಿಂದ ಏನು ಬರುವುದು? ನಾವು ದೇವಿಯ ಆಜ್ಞೆಯನ್ನು ಶಿರಸಾವಹಿಸಿದವು. ಇನ್ನು ಲೋಕದ ವಿಚಾರಕ್ಕೆ ಏನು ಮಾಡುವುದು ಎಂದು ನಾವು ಮೂರು ಬಹಳ ಪೇಚಿನಲ್ಲಿ ಸಿಕ್ಕೊಂಡ್ವು. ಏಕೆಂದರೆ ಜಗತ್ತಿಗೆ ಒಬ್ಬನೇ ಒಡೆಯನಾದರೆ ಜಗತ್ತು ಏನೋ ತೊಂದರೆ ಇಲ್ಲದೆ ಸುಸೂತ್ರವಾಗಿ ನಡೆಯುತ್ತದೆ. ಮೂರು ಒಡೆಯರಾದರೆ ಜಗತ್ತು ಹೇಗೆ ನಡೆದೀತು? ಜಗತ್ತಿಗೆ ನಾನೇ ಒಡೆಯ, ನನ್ನ ಮಾತನ್ನು ಜಗತ್ತು ಪಾಲಿಸಬೇಕು ಅನ್ನಲು ಬ್ರಹ್ಮನು ನಾನು ಜಗತ್ತಿಗೆ ಒಡೆಯ, ನೀವೆಲ್ಲರೂ ನನ್ನ ಆಜ್ಞೆಯಲ್ಲಿರಿ ಎಂದನು. ಯಾರ ಗರ್ಭದಲ್ಲಿ 14 ಪ್ರಪಂಚಗಳಿರುವವೋ ಅವರೇ ಒಡೆಯರು, ಯಾರಿಗಿಲ್ಲವೋ ಅವರು ಕಿಂಕರರು ಅನ್ನಲು ಬ್ರಹ್ಮನು ನಗುತ್ತಾ, ವಿಷ್ಣು ನಿನಗೆ ಈಗಲೇ ಜಗತ್ತುಗಳನ್ನ ತೋರಿಸುತ್ತೇನೆ ಎಂದು ನಮ್ಮಿಬ್ಬರನ್ನು ನುಂಗಿದನು. ಬಸವೇಶ್ವರನೇ ಕೇಳು, ನಾವಿಬ್ಬರು ಅವನ ಗರ್ಭದಲ್ಲಿ ಹೊಕ್ಕೆವು. ಬ್ರಹ್ಮನ ಗರ್ಭದಲ್ಲಿ ಲೆಕ್ಕವಿಲ್ಲದಷ್ಟು ನದಿಗಳು, ಪರ್ವತಗಳು, ಹಕ್ಕಿಗಳು, ಹುಳುಗಳು, ಕ್ರಿಮಿಗಳು, ಪಶುಗಳು, ಮನುಷ್ಯರು, ದೇವತೆಗಳು, ಗಂಧರ್ವರು, ಘೋರವಾದ ಅರಣ್ಯವು, ಸಮುದ್ರವು, ಬಲಿಷ್ಠರಾದ ರಾಜರುಗಳು, ರಥ, ಕುದುರೆ, ಸೈನ್ಯ, ಮಹಾರಥರು, ಶಸ್ತ್ರ, ಕಹಳೆ, ಬೇರಿ, ಯುದ್ಧ, ಬಿರುಗಾಳಿ, ಶುಭ ಶೋಭನ, ವೈಭವ, ಮತಿ, ಶಮೆ, ಗುರುಭಜನೆ, ಭಕ್ತಿ, ಸತ್ವ, ರಜಸ್ಸು, ತಪಸ್ಸು, ಅಸಂಖ್ಯಾತ ಋಷಿಗಳು, ನಾನಾ ದೇಶಗಳು, ಕೊಳಗಳು, ಅನೇಕ ತೀರ್ಥಸ್ಥಾನ ಕ್ಷೇತ್ರಗಳು, ಸ್ವರ್ಗ, ಮರ್ತ್ಯ, ಪಾತಾಳ, ಬ್ರಹ್ಮಲೋಕ, ಶಿವಲೋಕ, ವೈಕುಂಠ ಮೊದಲಾದವುಗಳೆಲ್ಲವನ್ನೂ ನೋಡಿ ನಾವಿಬ್ಬರು ಬಹಳ ಹರ್ಷಪುಳಕಿತರಾದವು. ಹೀಗೆ ಎಲ್ಲವನ್ನು ನೋಡಿ ಹೊರಗೆ ಬರಲು ಅಸಾಧ್ಯವಾಗಿರಲು ನಾನು ಬ್ರಹ್ಮನ ಹಣೆಯಿಂದಲೂ ನಾರಾಯಣನು ಕೆಳಭಾಗಕ್ಕೆ ಇಳಿದು ಅಧೋ ದ್ವಾರದಿಂದಲೂ ಹೊರಗೆ ಬಂದೆವು. ನಾರಾಯಣನಿಗೆ ಅಧೋಕ್ಷಜ ಅನ್ನೋ ಹೆಸರು ಉಂಟಾಯಿತು. ನಾವು ಬ್ರಹ್ಮನ ಗರ್ಭದಲ್ಲಿ ಅಡಗಿದ್ದಂಥ ಲೋಕಗಳನ್ನ ಕಂಡು ಮೆಚ್ಚಿಕೊಂಡು ನಮಗೆ ಆಶ್ಚರ್ಯನೂ ಆಯಿತು. ಆಗ ವಿಷ್ಣು, ನಿಮಗೆ ಇಷ್ಟವಿದ್ದರೆ ನನ್ನ ಗರ್ಭದಲ್ಲಿಯೂ ಅಸಂಖ್ಯಾತ ಲೋಕಗಳನ್ನು ನೋಡಿ ಎಂದು ತನ್ನ ಬಾಯನ್ನು ಅಗಲಿಸಿದನು. ನಾನು ಆಗ, ಬ್ರಹ್ಮನೇ, ನೀನು ವಿಷ್ಣು ಗರ್ಭವನ್ನು ನೋಡಿದರೆ ಆಯಿತು, ಅಬ್ಬರೇ ಬೇಕೇ ಎನ್ನಲು ಬ್ರಹ್ಮನು ವಿಷ್ಣುವಿನ ಗರ್ಭಕ್ಕೆ ಇಳಿದನು. ನೋಡುತ್ತಿದ್ದಂತೆಯೇ ವಿಷ್ಣು ಯೋಗಾರೂಢನಾಗಿ ಆಲದ ಎಲೆಯ ಮೇಲೆ ಮಲಗಿ ತಾನೇ ಪರಬ್ರಹ್ಮ ಪೂರ್ಣನಾದ. ದೇವಿಯ ಪಾದಕಮಲ ಧ್ಯಾನದಿಂದ ಇಂದ್ರಿಯಗಳು ಸ್ಥಗಿತವಾದವು. ಹರಿ ಬಹಿರಂಗವನ್ನು ಮರೆತು ಪರಮಾತ್ಮನಾದನು. ಇದನ್ನು ನೋಡಲು ಇಚ್ಛಿಸಿ ಅವರಿಬ್ಬರೇ ತಾವೇ ಬಂದರೆ ನೋಡೋಣ ಎಂದುಕೊಂಡು ಆ ಸ್ಥಳವನ್ನು ಬಿಟ್ಟೆನು. ಈಗ ಅಜಾಂಡವು ಹೇಗಿರುವುದೋ ನೋಡೋಣವೆಂದು ನಾನು ಹೋಗುತ್ತಾ ಇರಲು ನಾನಾ ರೀತಿಯ ಚಿತ್ರಗಳನ್ನು ಕಾಣುತ್ತೋಗಿತ್ತು. ನಾನು ಇತ್ತ ಹೊರಟಿರಲು ಬ್ರಹ್ಮನು ಹರಿಯ ಗರ್ಭದಲ್ಲಿ ಇಳಿದು ನಡೆಯುತ್ತಾ ಅನೇಕ ಜಗತ್ತುಗಳನ್ನು, ಕೋಶಗಳನ್ನು ನೋಡಿದನು. ನಾನು ಮತ್ತು ವಿಷ್ಣು ಬ್ರಹ್ಮನ ಗರ್ಭದಲ್ಲಿ ಕಂಡ ಹಾಗೆ ಬ್ರಹ್ಮನು ವಿಷ್ಣುವಿನ ಗರ್ಭದಲ್ಲಿ ಬ್ರಹ್ಮಲೋಕದಿಂದ ಹಿಡಿದು ಬಹಳ ವಿಚಿತ್ರವಾದ ವಸ್ತು ವಿಷಯಗಳನ್ನ ಕಂಡು ಬಹಳ ಆಯಾಸಗೊಂಡು ಹೊರಗೆ ಬರಲು ದಾರಿ ಕಾಣದೆ ಹರಿಯ ನಾಭಿ ಕಮಲದ ಮುಖಾಂತರ ಹೊರಬಂದು ಹೆದರಿ 4 ದಿಕ್ಕುಗಳನ್ನ ನೋಡಿದನು. ಹಾಗೆ ಬ್ರಹ್ಮನು 4 ದಿಕ್ಕುಗಳನ್ನ ನೋಡಿದ್ರಿಂದ ಅವನಿಗೆ 4 ಮುಖಗಳುಂಟಾದವು. ಮತ್ತೆ ಮೇಲಕ್ಕೆ ಮುಖವನ್ನು ಎತ್ತಿ ನೋಡಿದ್ರಿಂದ ಮತ್ತೊಂದು ಮುಖವೂ ಉಂಟಾಯಿತು. ಈ ಏಕಮುಖವು ಕಾಲಾಂತರದಲ್ಲಿ ಶಿವನಿಗೆ ಕಪಾಲವಾಗಿ ಈ 4 ಮುಖಗಳಿಂದ 4 ವೇದಗಳು ಹುಟ್ಟಿದವು. ಅದೇ ಸಮಯದಲ್ಲಿ
ವಿಷ್ಣುವಿನ ಕಿವಿಯಿಂದ ದೋಷಿಗಳು, ರೋಷಿಗಳು, ಬಲಯುತರು, ಶೂರರು ಆದ ಮಧುಕೈಟಭ ಎಂಬುವರು ಹುಟ್ಟಿ ಖಡ್ಗ, ಹಲಿಗೆ, ಗದೆ, ಶೂಲ, ಕಟಾರಿ, ಬಿಲ್ಲು, ಬಾಣ, ಪಾಶಗಳಿಂದ ಬ್ರಹ್ಮನನ್ನು ಕೊಲ್ಲಲಿಕ್ಕೆ ಬಂದರು. ಹಾಗೆ ಬಂದವರನ್ನ ನೋಡಿ ಬ್ರಹ್ಮನು, ಈ ತಾಮಸ ಬುದ್ಧಿಯ ರಾಕ್ಷಸರನ್ನ ತನ್ನಿಂದ ಸೋಲಿಸಲು ಆಗುದು, ವಿಷ್ಣು ಒಬ್ಬನೇ ಸೋಲಿಸಬಲ್ಲನು ಅಂತ ನಿರ್ಧಾರ ಮಾಡಿ ಆ ಪುಂಡರನ್ನ ಎದುರಿಸುವಂತೆ ತನ್ನ ಪರಿವಾರಕ್ಕೆ ಆಜ್ಞೆ ಇತ್ತು. ಬ್ರಹ್ಮನು ದೇವಿಯನ್ನ ಕುರಿತು ತಪಸ್ಸು ಮಾಡಿದನು. ದೇವಿ, ವಿಷ್ಣುವನ್ನ ಎಬ್ಬಿಸು, ಒಂದು ಅರ್ಧ ಕ್ಷಣಕ್ಕಾಗಿ ಅವನ ಕಣ್ಣುಗಳನ್ನ ತೆರೆಯಿಸು, ಸ್ವಲ್ಪ ಅವನು ಉಸಿರಾಡಿದರೆ ಸಾಕು, ಆತನನ್ನ ಸಮಾಧಿಯಿಂದ ಸ್ವಲ್ಪ ಹೊತ್ತಿಗಾಗಿ ಎಬ್ಬಿಸು ದೇವಿ. ಧಾತ್ರಿ, ಮಹೋಗ್ರೆಯೇ, ಉಗ್ರೆ, ಅವನು ರಾಕ್ಷಸರನ್ನ ಕೊಲ್ಲಿ. ಮುಖದಿಂದ ಕಣ್ಣುಗಳಿಂದ ಜ್ವಾಲೆಯನ್ನ ಉಗುಳುತ್ತಾ ಇರುವಂತಹ ದೇವಿಯೇ, ಜ್ವಾಲಿನಿಯೇ, ಕಾಳರಾತ್ರಿಯೇ, ಕರಾಳವದನೆಯೇ, ಹಣೆಗಣ್ಣುಳ್ಳವಳೆ, ಅತ್ಯಂತ ಭೀಷಣಿಯೇ, ಮಹಾರಾತ್ರಿಯೇ, ಮಹಾವೀರಳೆ, ನೀಲಕಂಠಳೆ, ಶುಭಾಂಬಿಕೆಯೇ, ಶುಭಾಂಗಿಯೇ, ನಿರ್ಮಲಳೆ, ನೀಲಕುದುರೆಯ ಮೇಲೆ ವಿರಾಜಮಾನಳಾಗಿರುವವಳೆ, ನೀಲವರ್ಣದ ವಸ್ತ್ರವನ್ನ ಉಟ್ಟಿರುವವಳೆ, ದಯಮಾಡಿ ಹರಿಯನ್ನು ಎಚ್ಚರಗೊಳಿಸು. ಪ್ರಾಣಶಕ್ತಿಯೇ, ಪರಾಂಬೆ, ಹಲಿಗೆ, ಕತ್ತಿ, ಮುದ್ಗಲ, ಶೂಲ, ಬಿಲ್ಲು, ಬಾಣಗಳನ್ನ ಧರಿಸಿರುವವಳೆ, ಶಂಕಿನಿಯೇ, ಶಕ್ತಿಯೇ, ಚಕ್ರ, ಮುಸಲಗಳನ್ನ ಹಿಡಿದಿರುವವಳೆ, ವಿಷ್ಣುವಿಗೆ ಶಕ್ತಿಯನ್ನ ಉಂಟು ಮಾಡುವಂಥವಳೆ, ಸರ್ವರಿಗೂ ಪ್ರಾಣ ಸ್ವರೂಪಳೆ, ಸರ್ವರನ್ನೂ ಸಲಹುವವಳೆ, ಬ್ರಹ್ಮಳೇ, ವಿಷ್ಣುವನ್ನ ದಯಮಾಡಿ ಎಬ್ಬಿಸು ದೇವಿ ಅಂತ ಬ್ರಹ್ಮನು ಪ್ರಾರ್ಥನೆ ಮಾಡಿದನು. ಪರಾಂಬೆಯು ಚೇತನಾತ್ಮಳಲ್ವೇ, ಆಕೆಯು ವಿಷ್ಣುವನ್ನು ಎಬ್ಬಿಸಿದಳು. ವಿಷ್ಣು ಸಮಾಧಿ ಸ್ಥಿತಿಯಿಂದ ಎಚ್ಚರಗೊಂಡು ಮೂಗಿನಿಂದ ಉಸಿರಾಡತೊಡಗಿ ಕಣ್ಣುಗಳನ್ನ ಬಿಟ್ಟನು. ಬ್ರಹ್ಮನು ಅತ್ಯಂತ ಆನಂದದಿಂದ ಅವನನ್ನ ಕುರಿತು, ಈ ದುಷ್ಟರನ್ನ ಸಂಹಾರ ಮಾಡು ಎಂದನು. ಆಗ ವಿಷ್ಣುವು ಸಮುದ್ರದಲ್ಲಿ ಎದ್ದ ಬಡಬಾಗ್ನಿಯೋ, ರೌದ್ರವೆಲ್ಲ ಸೇರಿ ಮುದ್ದೆಯಾಗಿ ಎದ್ದಿದ್ದೋ, ಪ್ರಳಯ ಕಾಲದ ಮಹಾಭೈರವನು, ಮಹಾಮೃತ್ಯುವೋ ಎಂಬಂತೆ ಇದ್ದನು. ಕಣ್ಣುಗಳಿಂದ ಕೆಂಡವು ಕಾರುತ್ತಿದ್ದಿತು. ಸಿಡಿಲಿನ ಮುದ್ದೆಯಂತೆ ಬಾಯಿ ಮೂಗುಗಳಲ್ಲಿ ಹೊಗೆ ಉರಿಗಳುಂಟಾಗಿ ಶ್ರೇಷ್ಠವಾದ ಸುದರ್ಶನ ಚಕ್ರವನ್ನ ಹಿಡಿದನು. ಶೌನಕರೇ ಕೇಳಿ, ಆಗಲೂ ಈ ಮಹಾಕಾಳಿಯೇ ಹರಿಯಾಗಿದ್ದಳೋ? ಇದು ಸುಳ್ಳಲ್ಲ, ನಿಜ. ಆಕೆ ಪುರುಷರೂಪಿಯೂ ಆಗಿದ್ದಾಳೆ, ಸ್ತ್ರೀಯೂ ಆಗಿದ್ದಾಳೆ. ಜ್ಞಾನಿಯಾದ ನಂದಿಯೇ ಕೇಳು, ಹರಿಯೇ ದೇವಿ, ದೇವಿಯೇ ಹರಿ ಎಂದು ವೇದ ಹೇಳುತ್ತಿದೆ. ಇದನ್ನು ತಿಳಿ. ಜನರು ವಿಷ್ಣು ಮಾಯೆಯೇ ಎನ್ನುವರು. ಈ ಮಾಯೆಯನ್ನು ಜಯಿಸಲು ಯಾರಿಂದಲೂ ಆಗಲಿಲ್ಲ. ವಿಷ್ಣುವೇ ಮಹಾಕಾಳಿ, ಮಹಾಕಾಳಿಯೇ ವಿಷ್ಣು. ಆದ್ದರಿಂದ ವಿಷ್ಣುವೇ ದೇವಿ, ವಿಷ್ಣು ಮಾಯೆ ಇವೆಲ್ಲವೂ ಆ ಮಹಾದೇವಿಯ ಮಹಿಮೆ. ವಿಷ್ಣು ಬಿಟ್ಟ ಸುದರ್ಶನಾಸ್ತ್ರವು ಮಧುವೆಂಬ ರಾಕ್ಷಸನಿಗೆ ತಗುಲ್ತು. ಅವನು ರೋಷದಿಂದ ಶೂಲವನ್ನ ಎತ್ತಿ, ಇದರಿಂದ ತಪ್ಪಿಸಿಕೋ ಎಂದು ನುಡಿದು ಎಸೆದನು. ಆಗ ಅದನ್ನೇ ಹಿಡಿದು ವಿಶ್ವಪತಿಯಾದ ವಿಷ್ಣು ಅವನಿಗೆ ಗಾಯವಾಗುವಂತೆ ಎಸೆದನು. ಆಗ ಕೈಟಭನು ಗದೆಯನ್ನು ತಿರುಗಿಸಿ ಹರಿಯ ತಲೆಗೆ ಹೊಡೆದನು. ಒಡನೆಯೇ ಹರಿಯು ಅವನ ಏಟನ್ನು ತಪ್ಪಿಸಿಕೊಂಡು ತನ್ನ ಶೂಲದಿಂದ ಅವನನ್ನು ತಿವಿದನು. ಆಗ ಅವನು ಹಲ್ಲು ಕಡಿದು ಜೋರಾಗಿ ಕೂಗಿದನು. ಮತ್ತೆ ಜಗದೀಶ್ವರನು, ಈ ಬ್ರಹ್ಮಾಂಡವೇ ಒಡೆದು ಹೋಯಿತೋ ಎನ್ನುವಂತೆ ಶತಕೋಟಿ ಸಂಖ್ಯೆಯಲ್ಲಿ ಬಾಣಗಳನ್ನು ಪ್ರಯೋಗ ಮಾಡಿದನು. ಅನಂತರ ರಾಕ್ಷಸನ ಎದೆಯನ್ನು ತಿವಿದು ಅವನ ಅಗ್ರಜನ ತಲೆಯನ್ನು ಗದೆಯಿಂದ ಅತ್ಯಂತ ಉಗ್ರವಾದ ಕೋಪದಿಂದ ಅಪ್ಪಳಿಸಿದನು. ಬ್ರಹ್ಮಾಂಡವೆಲ್ಲ ಆ ಶಬ್ದದಿಂದ ನಡುಗಿ ಹೋಯಿತು. ಈ ಮೂವರ ಸಾಹಸವನ್ನು ಯಾರು ತಾನೇ ವರ್ಣಿಸಬಲ್ಲರು? ಮೂವರ ಮೀಸೆಗಳು ಕುಣಿಯುತ್ತಿದ್ದವು. ಅವರ ಕಣ್ಣುಗಳಿದ್ದ ಕಿವಿಗಳು ಮಳೆಯಂತೆ ಹೊರಬಿದ್ದವು. ಮಗುವೆ ಕೇಳು, ಅವರ ಶಸ್ತ್ರದ ಖಣಿ ಖಣಿಲೆಂಬ ಶಬ್ದವು ಬ್ರಹ್ಮಾಂಡದ ಒಳಗೂ ಹೊರಗೂ ಪ್ರತಿಧ್ವನಿಗೈದಿತು. ಅಜಾಂಡವು ಅವರ ಗದೆಗಳ ಘಾತಕ್ಕೆ ಜರ್ಜರಿತವಾಯಿತು. ಗದೆಯನ್ನು ತಿರುವಿದಾಗ ಆಕಾಶವು ಗಿರ್ರನ್ನು ತಿರುಗಿತು. ಸುಳಿಗಾಳಿ ಬಿರ್ರೆಂದು ಬೀಸಿತು. ಮೋಡವು ತೆರೆ ತೆರೆಯಾಯಿತು. ವೇಗವಾಗಿ ಚಲಿಸುತ್ತಿದ್ದ ಗದೆಗಳು ಪರಸ್ಪರ ತಾಗಿ ಕಿಡಿಗಳೆದ್ದವು. ರಾಕ್ಷಸರು ಜಲವನ್ನು ಪ್ರಯೋಗಿಸಿದರು. ಅದಕ್ಕೆ ವ್ಯತಿರಿಕ್ತವಾಗಿ ವಿಷ್ಣುವು ಬೆಂಕಿ ಹೊಗೆಯನ್ನು ಉಗುಳಿ ಎಲ್ಲವನ್ನು ಸಂಹರಿಸಿದನು. ನಂದಿಯೇ ಕೇಳು, ಬ್ರಹ್ಮಾಂಡದ ಅರ್ಧ ಜಲವೇ ಇಂಗಿ ಹೋಯಿತು. ಶೌನಕ, ಅವರ ಯುದ್ಧವು ಬಿರುಸಾಗಿ ಹೋಯಿತು. ಹೀಗೆ ಗದಾ ಯುದ್ಧದಲ್ಲಿ 1000 ವರ್ಷಗಳು ಕಳೆದವು. ಆಗ 3 ಗದೆಗಳನ್ನು ಬಿಟ್ಟು ಕತ್ತಿಗಳನ್ನು ತೆಗೆದುಕೊಂಡರು. ಹಲಿಗೆಗಳನ್ನು ಹಿಡಿದು ನಿಂತು ಕೋಪದಿಂದ ನೆಗೆದಾಡುತ್ತಾ ಕಾದಾಡತೊಡಗಿದರು. ಖಡ್ಗಗಳ ಏಟುಗಳನ್ನು ತಪ್ಪಿಸಿಕೊಳ್ತಾ ಹೊಡೆಯುತ್ತಾ ತಪ್ಪಿ ರಾಕ್ಷಸರ ಮೈಗೆ ಕತ್ತಿ ಏಟುಗಳು ಬೀಳುತ್ತಿರಲು ರಕ್ತ ಹರಿದು ಹೆಪ್ಪುಗಟ್ಟಿತು. ಬಸವೇಶ್ವರನೇ ಕೇಳು, ಅಷ್ಟು ರಕ್ತ ಹರಿದರೂ ಶೌರ್ಯವು ತಗ್ಗಲಿಲ್ಲ. ಕತ್ತಿಗಳು ಆಡುತ್ತಿದ್ದವು. ಅಕ್ಕಪಕ್ಕಗಳಲ್ಲಿ ಅವುಗಳ ಘಾತದಿಂದ ಕೋಲ್ಮಿಂಚಿನಂತೆ ಕಿಡಿಗಳುಂಟಾದವು. ಹೊಗೆ ಕೆಂಪು ಜ್ವಾಲೆಗಳು ಹೊರಟು ಖಡ್ಗದ ಆಘಾತದಿಂದ ರಕ್ತದ ಕೋಡಿ ಹರಿಯಿತು.
ಹೀಗೆ ಸಹಸ್ರ ವರ್ಷಗಳವರೆಗೆ ಪ್ರಚಂಡವಾದ ಯುದ್ಧವು ನಡೆಯಿತು. ಆಗ ಆ ದುಷ್ಟರಾದ ಮಧುಕೈಟವರು ಕಠಾರಿಗಳನ್ನು ಹಿಡಿದು ದೈವವನ್ನು ಹೊಡೆಯಲು ಬಂದರು. ದೇವನು ಅವರನ್ನು ಎದುರಿಸಿದ. ಕಟಾರಿಯ ಮೊನೆಯನ್ನು ಕೇವಲ ದೃಷ್ಟಿ ಮಾತ್ರದಿಂದ ಶಕ್ತಿಹೀನವನ್ನಾಗಿಸಿದ. ಏನು ಹೇಳಲಿ, ಮೂವರು ಚಮತ್ಕಾರದಿಂದ ಹಾರಾಡುತ್ತಾ ಬಹಳ ಹೊತ್ತು ಕಾದಾಡಿದರು. ಈ ರೀತಿಯಲ್ಲಿ ಪರಾಂಬನಿಗೂ ರಾಕ್ಷಸರಿಗೂ ಘನಘೋರವಾದ ಕಠಾರಿ ಯುದ್ಧವು ಸಹಸ್ರ ವರ್ಷಗಳವರೆಗೆ ನಡೆಯಿತು. ವೃಷಭನೇ ಕೇಳು, ಮತ್ತೆ 2 ಸಹಸ್ರ ವರ್ಷಗಳವರೆಗೆ ಯುದ್ಧವು ನಡೆಯಿತು. ಹಾಗೆಯೇ 5 ಸಹಸ್ರ ವರ್ಷಗಳು ಯುದ್ಧ ಮಾಡಿದರೂ ಮಧುಕೈಟವರು ನಾಶವಾಗಲಿಲ್ಲ. ಆಗ ವಿಷ್ಣುವು ತನ್ನಲ್ಲಿಯೇ ಇವರ ಆಯುಷ್ಯವು ಏನು ಮಾಡಿದರೂ ತೀರುತ್ತಿಲ್ಲವಲ್ಲ, ಏನು ಮಾಡುವುದು ಅಂದು ಯೋಚಿಸಿ ಮಧುಕೈಟವರನ್ನು ಕುರಿತು ನಗುತ್ತಾ, ಬಹಳ ಆಯಾಸಗೊಂಡಿರುವಿರಿ, ನಾನು ನಿಮ್ಮ ಶೌರ್ಯವನ್ನು ಬಹಳವಾಗಿ ಮೆಚ್ಚಿಕೊಂಡಿದ್ದೇನೆ. ನಿಮಗೆ ಬೇಕಾದ ವರವನ್ನು ಕೇಳಿ, ನಾನು ಆ ವರವನ್ನು ಸಲ್ಲಿಸುತ್ತೇನೆ ಎಂದನು. ಅದಕ್ಕೆ ಮಧುಕೈಟವರು ನಕ್ಕು, ಎಲ್ಲವೋ ಕ್ರೂರವಾದ ನಾವಿಬ್ಬರು ಕೂಡಿ ಹೊಡೆದ ಹೊಡೆತಗಳನ್ನು ನೀನು ಎದುರಿಸಿರುವೆ, ನಾವು ನಿನ್ನನ್ನು ಮೆಚ್ಚಿಕೊಂಡಿದ್ದೇವೆ. ನೀನು ನಿನಗೆ ಬೇಕಾದ ವರವನ್ನು ಕೇಳಿಕೊ, ನಾವು ಕೊಡುತ್ತೇವೆ ಎಂದರು. ಉಡನೆ ಹರಿಯು ತನ್ನ ಸುದರ್ಶನಾಸ್ತ್ರ ಹಿಡಿದು, ನಿಮ್ಮ ತಲೆಗಳು ಕತ್ತರಿಸಿ ಬೀಳಲಿ ಎಂದು ಹೇಳಿ ಆ ರಾಕ್ಷಸರ ತಲೆಗಳು ಸಹಸ್ರ ಚೂರಾಗುವಂತೆ ಕತ್ತರಿಸಿದನು. ಪ್ರಾಣ ಬಿಟ್ಟ ಆ ರಾಕ್ಷಸರನ್ನು ನೋಡಿ ಬ್ರಹ್ಮನು ಹರಿಯನ್ನು ಕುರಿತು, ಪರಮಶಾಂಭವಿ, ತ್ರಾಹಿ ತ್ರಾಹಿ ತ್ರಾಹಿ, ಸರ್ವೇಶ್ವರಿಯೇ, ಗುರಾಯೇ, ಸರ್ವ ಶರೀರಣಿಯೇ, ಸರ್ವಾತ್ಮಳೆ, ಸರ್ವಭೂತಗಳನ್ನು ದಮನ ಮಾಡುವವಳೇ, ಆನಂದೆಯೇ, ಶಿವೆಯೇ, ನಿರ್ಗುಣಳೆ, ನಿರ್ವಿಕಾರಳೆ, ಜ್ವಾಲಮಾಲಿನಿಯೇ, ತ್ರಾಹಿ ತ್ರಾಹಿ, ತಪ್ತ ಕಾಂಚನ ಭೂಷಣಿ, ಕಾಂಚನ ಕರ್ಣದವಳೆ, ಜ್ಯೋತಿಮಯ ಸೌಂದರ್ಯವುಳ್ಳವಳೆ, ಪ್ರಕಾಶಮಯವಾದ ಖಡ್ಗವನ್ನು ಧರಿಸಿರುವವಳೆ, ಜ್ಯೋತಿಮಯ ಸೌಂದರ್ಯವನ್ನು ಹೊಂದಿರುವ ತಾಯೇ, ರಣಚಂಡಿಯೇ, ಭೀಷಣಾಕಾರೆ, ಜ್ಯೋತಿಪೂರ್ಣ ನಯನವುಳ್ಳ ದೇವಿ, ಕಾಂತಿಮಯವಾದ ಹಲ್ಲುಗಳುಳ್ಳ ಮಹಾಜ್ಯೋತಿಪೂರ್ಣವಾದ ವಸ್ತ್ರವನ್ನು ಧರಿಸಿರುವ ದೇವಿ, ಕಾಪಾಡು ಎಂದು ಸ್ತುತಿಸಿದನು. ಹೀಗೆ ಬ್ರಹ್ಮನು ಹರಿಯನ್ನು ಸ್ತುತಿಸಲು ಮಧು ಎಂಬ ರಾಕ್ಷಸನ ಶತ್ರುವಾದ ಶ್ರೀಹರಿಯು ಅತ್ಯಾನಂದ ಪ್ರವಾಹದಲ್ಲಿ ಮುಳುಗಿ ಬ್ರಹ್ಮನನ್ನು ಅಪ್ಪಿಕೊಂಡು, ಈ ರಾಕ್ಷಸರು ಎಲ್ಲಿಯವರು, ನಿನ್ನನ್ನು ಹೇಗೆ ಕೊಲ್ಲಲು ಬಯಸಿದರು, ಶಿವನು ಎಲ್ಲಿದ್ದಾನೆ ಎಂದು ಕೇಳಿದನು. ಬ್ರಹ್ಮನು, ನಾನು ನಿನ್ನ ಗರ್ಭವನ್ನು ಹೊಕ್ಕು ಅಲ್ಲಿ ಅಸಂಖ್ಯಾತ ಪ್ರಪಂಚಾದಿಗಳನ್ನು ನೋಡಿ ಅನಂತರ ನಿನ್ನ ನಾಭಿಕಮಲದಿಂದ ಹೊರಬಂದೆ. ಆಗಲೇ ನಿನ್ನ 2 ಕಿವಿಗಳಿಂದ ಈ ರಾಕ್ಷಸರಿಬ್ಬರು ಹುಟ್ಟಿ ಕೋಪದಿಂದ ಯುದ್ಧ ಮಾಡಬಂದರು. ಆಗ ನನ್ನಿಂದ ಈ ದುಷ್ಟರನ್ನು ಸಂಹರಿಸಲು ಸಾಧ್ಯವಿಲ್ಲವೆಂದು ತಿಳಿದು ದೇವಿಯ ಪಾದಕಮಲಗಳನ್ನು ಧ್ಯಾನಿಸಿದೆ. ಆಕೆ ಬಂದಳು. ಆಕೆಯನ್ನು ಕುರಿತು ನಿನ್ನನ್ನು ಸಮಾಧಿಯಿಂದ ಎಬ್ಬಿಸಲು ಬೇಡಿದೆ. ತಕ್ಷಣ ದೇವಿಯು ನಿನ್ನನ್ನು ಎಚ್ಚರಿಸಿದಳು. ನಿನಗೂ ರಾಕ್ಷಸರಿಗೂ ಯುದ್ಧವಾಯಿತು. 5 ಸಹಸ್ರ ವರ್ಷ ಯುದ್ಧವಾಗಿ ಕೊನೆಗೆ ನಿನ್ನ ಸುದರ್ಶನಾಸ್ತ್ರದಿಂದ ಈ ರಾಕ್ಷಸರು ನಾಶವಾದರು. ನನಗೆ ಅತ್ಯಂತ ಹರ್ಷವಾಯಿತು. ಬ್ರಹ್ಮಾಂಡವು ಉಳಿದುಕೊಂಡಿತು, ಆದರೆ ಶಿವನನ್ನು ಎಲ್ಲಿಯೂ ಕಾಣೆನು ಎಂದನು. ಅನಂತರ ಹರಿಯು ಬ್ರಹ್ಮನು, ಶಿವನು ಎಲ್ಲಿ ಸಮಾಧಿಸ್ಥನಾದನು, ಎಲ್ಲಿ ಹುಡುಕುವುದು ಎಂದು ಚಿಂತಿಸುತ್ತಾ ಚಿದಾನಂದಾತ್ಮ ಗುರುವರನನ್ನು ನೆನೆದರು. ಇಲ್ಲಿಗೆ ಮಧುಕೈಟವ ವಧೆ ಎಂಬ ತೃತೀಯ ಅಧ್ಯಾಯವು ಮುಕ್ತಾಯವಾಗುತ್ತೆ. ಇನ್ನು 4ನೆಯ ಅಧ್ಯಾಯ, ದೇವಿಯು ಮಹಿಷಾಸುರನ ಸೈನ್ಯ ಬಲವನ್ನು ಸಂಹಾರ ಮಾಡಿದ್ದು. ದುಷ್ಟ ಮಹಿಷಾಸುರನ ಸೈನ್ಯ ಬಲವನ್ನು ಶಿಷ್ಟಳೆನಿಪ ಪರಾಂಬೆ ಬಹು ಉತ್ಕೃಷ್ಟ ರೌದ್ರದಿ ಸಂಹರಿಸಿದಳು. ಸುರರು ಹರುಷಿಸಲು ಮಹಾತ್ಮರಾದ ಸೂತ ಮಹರ್ಷಿಗಳು ಶೌನಿಕರನ್ನ ಕುರಿತು ಇಂತೆಂದರು. ಹರಿಯು ಬ್ರಹ್ಮನು ಶಿವನು ಎಲ್ಲಿಗೆ ಹೋದನೆಂದು ಅರಿಯಲಾರದೆ ಬಹಳ ಚಿಂತಿಸುತ್ತಿರಲು ಶಿವನು ಇವರಿಬ್ಬರು ಏನಾದರೂ ಎಂದು ಯೋಚಿಸುತ್ತಾ ಇಳಿದು ಬಂದನು. ಅವನಿಗೆ ಸಮುದ್ರದ ನೀರು ಅರ್ಧ ಇಂಗಿದ್ದು ಘೋರ ಶಬ್ದಗಳಾಗಿದ್ದು ಏನೋ ಅನಾಹುತವಾದಂತೆ ಭಾಸವಾದದ್ದು. ಹೀಗಾಗಿ ಅವನು ಚಿಂತಿಸುತ್ತಾ ಬಂದನು. ಆ ಬಗ್ಗೆ ಬ್ರಹ್ಮನನ್ನು ಕೇಳೋ ಮನಸ್ಸಾಯಿತು. ಬ್ರಹ್ಮನ ಒಂದು ಹರಿಯ ಗರ್ಭವನ್ನು ಹೊಕ್ಕ ಮೇಲೆ ತಾನು ಬ್ರಹ್ಮಾಂಡವನ್ನು ನೋಡಲು ಹೊರಟು ನಡೆದುದಾಗಿಯೂ ಬರೀ ಶೂನ್ಯ ಮಾತ್ರ ಕಾಣುತ್ತಾ ನಡೆದಾಗ ಭಯಂಕರ ಶಬ್ದವಾಯಿತೆಂದು ಹೇಳಿದನು. ಅನಂತರ ಬ್ರಹ್ಮನೇ, ಈ ಬ್ರಹ್ಮಾಂಡವು ಏತಕ್ಕೆ ಕುಣಿಯಿತು, ಹರಿಯ ಆಯುಧಗಳು ರಕ್ತದಲ್ಲಿ ತೊಯ್ದಿರುವುದೇಕೆ, ವಿಷ್ಣುವಿನ ದೇಹ ಮುಖಗಳ ಮೇಲೆಲ್ಲ ರಕ್ತದ ಬಿಂದುಗಳಿವೆಯಲ್ಲ ಏಕೆ, ರಾಕ್ಷಸರೊಡನೆ ಯುದ್ಧ ಬೇಕಾಯಿತು, ಆ ರಾಕ್ಷಸರು ಎಲ್ಲಿ ಜನಿಸಿದರು ಹೇಳು ಎಂದನು. ಅದಕ್ಕೆ ಬ್ರಹ್ಮನು ನಗುತ್ತಾ, ಆ ಹಗರಣವನ್ನು ಕೇಳು. ನಾನು ವಿಷ್ಣುವಿನ ವಿರಾಟ ಉದರವನ್ನು ಹೊಕ್ಕು ಹೊರಬರಲು ದಾರಿ ಕಾಣದೆ ವಿಷ್ಣುವಿನ ನಾಭಿಯಿಂದ ಹೊರಬಂದೆ. ಆಗ ಹರಿಯ 2 ಕಿವಿಗಳಿಂದ ಈ ರಾಕ್ಷಸರು ಜನಿಸಿ ಕೋಪದಿಂದ ನನ್ನನ್ನು ಯುದ್ಧಕ್ಕೆ ಕರೆದರು. ಅವರನ್ನು ಕೊಲ್ಲಲು ನಾನು ಅಸಮರ್ಥನಾದ್ದರಿಂದ ದೇವಿಯನ್ನು ಧ್ಯಾನಿಸಿ ವಿಷ್ಣುವನ್ನು ಸಮಾಧಿಯಿಂದ ಎಬ್ಬಿಸಲು ಪ್ರಾರ್ಥಿಸಿದನು. ದೇವಿಯು ಹರಿಯನ್ನು ಎಬ್ಬಿಸಿದಳು. ವಿಷ್ಣುವು ರಾಕ್ಷಸರನ್ನು ಸಂಹರಿಸಿದನು ಎಂದನು.
ಅದನ್ನು ಕೇಳಿ ಶಿವನು ಆನಂದಿತನಾದನು. ಚಿನ್ಮಯಳು ಪರದೇವಿಯೂ ಆದ ಮಹಾದೇವಿಯು ಜಗತ್ತಿಗಾಗಿ ಇಷ್ಟು ಕಷ್ಟಪಡಳೆ ಎಂದು ನೆನೆದು ಮಧುಕೈಟಭರು ಹುಟ್ಟಿ ಇಷ್ಟೆಲ್ಲ ಆಯಿತೆ ಎಂದು ನಸು ಬ್ರಹ್ಮನನ್ನು ವಿಷ್ಣುವನ್ನು ಸ್ನೇಹದಿಂದ ಆಲಿಂಗಿಸಿದನು. ಮಧುಕೈಟಭರ ಅಪಾರವಾದ ರಕ್ತದಿಂದ ತೊಯ್ದ ಪ್ರದೇಶವು ಮತ್ತೆ ಭೂಮಿಯಾಗಿ ಅದು ಮೇಧಸ್ಸು ರಕ್ತಗಳಿಂದ ಕೂಡಿದ್ದರಿಂದ ಅದನ್ನು ಮೇದಿನಿ ಅಂತ ಕರೆದರು. ಶುಕ್ಲ ಮಾಂಸ ಮಜ್ಜೆಗಳೇ ಮೇದಿನಿಯಲ್ಲಿ ಪ್ರಧಾನವಾದವು. ಮಹಾಚಕ್ರದ ಆಘಾತದಿಂದ ಚೂರ್ಣವಾಗಿದ್ದ ಮೂಳೆಗಳೇ ಪರ್ವತಗಳಾದವು. ಅತ್ಯಂತ ಸಿಡಿದು ಅಸ್ಥಿಗಳೇ ಮಹಾಪರ್ವತಗಳಾದವು. ಆಗಲೇ ಮೇದಿನಿಯು ಭೂಲೋಕ, ಪಾತಾಳ ಲೋಕ, ವೈಕುಂಠ, ಕೈಲಾಸಗಳು ಹುಟ್ಟಿ ಮನುಷ್ಯರು, ದೇವತೆಗಳು, ರಾಕ್ಷಸರು ಹುಟ್ಟಿಕೊಂಡರು. 3 ಶಕ್ತಿಗಳು ಈಶ್ವರರಾದರು. ದಿಕ್ಕುಗಳ ಅಧಿಪತಿಗಳು, ರಾಜರು, ದೇಶಗಳು, ಸರ್ವ ಜೀವಿಗಳು, ತೃಣ ಮೊದಲಾದವಲ್ಲಿ ಎಲ್ಲವೂ ಪರದೇವಿಯ ದಯೆಯಿಂದ ಹುಟ್ಟಿ ಮೂವರಿಗೂ ಅದ್ಭುತವಾಗಿ ಕಂಡು ಸೃಷ್ಟಿ ಸ್ಥಿತಿ ಲಯ ಎಂಬುವುಗಳು ಆದವು. ಹೀಗೆ ಬಹಳ ಯುಗಗಳು, ಬಹಳ ಪ್ರಳಯಗಳು ಆಗಿ ಸಾವರ್ಣಕ್ಕೆ ಮನ್ವಂತರದಲ್ಲಿ ಆದ ದೇವಿಯ ಸಾಹಸದ ಚರಿತ್ರೆಯನ್ನು ಕೇಳು. ಮಹಿಷಾಸುರನೆಂಬ ಅಸುರನು ದೇವತೆಗಳನ್ನ ಗೆದ್ದು ಇಂದ್ರನೊಡನೆ ಯುದ್ಧವನ್ನು ಮಾಡಿ ಸಕಲ ದಿಕ್ಪಾಲಕರನ್ನೂ ಗೆದ್ದನು. ಇಂದ್ರನು ದೇವತೆಗಳು ಹೆದರಿ ಓಡಿ ಹೋದರು. ಆಗ ಮಹಿಷಾಸುರನು ಸ್ವರ್ಗಕ್ಕೆ ಬಂದು ಸಕಲ ದಿಕ್ಪಾಲಕರ ಪಟ್ಟಣವನ್ನು ವಶಪಡಿಸಿಕೊಂಡು ದೇವಾದಿ ದೇವತೆಗಳನ್ನೆಲ್ಲ ಓಡಿಸಿ ತಾನೇ ಅಧಿಪತಿಯಾದನು. ಆಗ ಎಲ್ಲ ದೇವತೆಗಳು ಅಳುತ್ತಾ ಬ್ರಹ್ಮನ ಬಳಿಗೆ ನಡೆದರು. ಬ್ರಹ್ಮನನ್ನು ಕೊಂಡು ನಮಸ್ಕರಿಸಿ, ಮಹಿಷಾಸುರನೆಂಬುವನು ಬಂದು ನಮ್ಮ ಸೈನ್ಯವನ್ನು ಸೋಲಿಸಿ ನಮ್ಮ ಅಧಿಕಾರವನ್ನೆಲ್ಲ ಕಸಿದುಕೊಂಡು ತಾನೇ ಸ್ವರ್ಗದ ಒಡೆಯನಾಗಿದ್ದಾನೆ ಎಂದರು. ಅವರ ಮಾತುಗಳನ್ನ ಕೇಳಿ ಬ್ರಹ್ಮನು ಎಲ್ಲರನ್ನೂ ಕರೆದುಕೊಂಡು ನಡೆದು ಶಶಿಮೌಳಿಯಾದ ಶಿವನಲ್ಲಿಗೆ ಬಂದು ಮಹಿಷಾಸುರನ ಉಪದ್ರವವನ್ನು ವಿವರಿಸಿದರು. ಶಿವನಿಗೆ ಕೆಂಡದಂತ ಕೋಪ ಬಂತು. ಅವನು ನಮ್ಮಿಬ್ಬರಿಂದ ಆಗುವ ಕೆಲಸವಲ್ಲ ಇದು, ನಡೆ ಹರಿಯಲ್ಲಿಗೆ ಹೋಗಿ ಯೋಚಿಸೋಣ ಎಂದು ಬ್ರಹ್ಮನನ್ನು ಕರೆದುಕೊಂಡು ಹೊರಟನು. ಸಕಲ ದೇವತೆಗಳನ್ನು ಕರೆದುಕೊಂಡು ಶಿವನು ಬ್ರಹ್ಮನೊಡನೆ ಕ್ಷೀರಸಾಗರಕ್ಕೆ ಬಂದನು. ಅದನ್ನು ನೋಡಿ ಹರಿಯು ಅವರನ್ನು ಎದುರುಗೊಂಡು, ಇದೇನು ನೀವಿಬ್ಬರು ಜೊತೆಯಲ್ಲಿಯೇ ಬರುತ್ತಿರುವಿರಿ? ಈ ದೇವತಾ ಸಮೂಹವು ಬರುತ್ತಿದೆ, ಏಕೆ ಆಶ್ಚರ್ಯವಾಗಿದೆಯಲ್ಲ ಎಂದು ಶಿವನನ್ನು ಬ್ರಹ್ಮನನ್ನು ಆಲಿಂಗಿಸಿದನು. ಹೀಗೆ ಅವರು ಪರಸ್ಪರ ಅಪ್ಪಿಕೊಂಡು ಆನಂದ ರಸದಲ್ಲಿ ಮುಳುಗಿ ತಾವು 3 ಒಂದೇ ಎಂಬ ಭಾವನೆಗೆ ತಕ್ಕಂತೆ ಕುಳಿತರು. ಹರಿಯು ಆಗ ನಸನುಗುತ್ತಾ, ದೇವತೆಗಳ ಮುಖದ ಗೆಲುವಿಕೆ ಮ್ಲಾನವಾಗಿದೆ, ಅವರ ಮುಖದ ತೇಜಸ್ ಏಕೆ ಕುಂದಿದೆ ಎಂದು ಕೇಳಿದರು. ದೇವತೆಗಳೆಲ್ಲರೂ ಭಕ್ತಿಯಿಂದ ನಮಸ್ಕರಿಸಿ, ಮಹಿಷಾಸುರನು ಬಂದು ತಮ್ಮೆಲ್ಲರನ್ನ ಸೋಲಿಸಿ ತಮಗೆ ಬಹಳ ಕಷ್ಟಗಳನ್ನು ಕೊಟ್ಟು ತಮ್ಮ ಅಧಿಕಾರವನ್ನು ಕಸಿದುಕೊಂಡು ಸ್ವರ್ಗದಲ್ಲಿ ಕುಳಿತಿರುವುದಾಗಿಯೂ ಅವನು ದುಷ್ಟರಲ್ಲಿ ಮಹಾದುಷ್ಟನೂ ಭ್ರಷ್ಟರಲ್ಲಿ ಮಹಾಭ್ರಷ್ಟನೂ ಆಗಿದ್ದು ತಾವೆಲ್ಲ ಅವನಿಗೆ ಸಿಕ್ಕಿದರೆ ನಾಶವಾಗಿ ಹೋಗುತ್ತೇವೆಂದು ಎಂದೇ ಈಗ ತಮ್ಮಲ್ಲಿಗೆ ಬಂದೇವೆಂದು ನುಡಿದು, ಸ್ವಾಮಿ, ಈ ದುಷ್ಟನನ್ನು ಸಂಹರಿಸಿ ಕಾಪಾಡು ಎಂದು ಪ್ರಾರ್ಥಿಸಿದನು. ದೇವತೆಗಳಿಂದ ದೂರನ ಕೇಳಿದೊಡನೆಯೇ ಮಧುಸೂದನನು ಅತ್ಯಂತ ಕೋಪಾವಿಷ್ಟನಾದನು. ಕಣ್ಣುಗಳಿಂದ ಕಿಡಿ ಹಾರಿತು. ಅವನ ಮುಖದಿಂದ ಅಗ್ನಿಯಂತ ತೇಜಸ್ಸು ಹುಟ್ಟಿತು. ಆ ಕ್ಷಣವೇ ಬ್ರಹ್ಮನ ಮುಖದಿಂದಲೂ ಕೋಪದ ಜ್ವಾಲೆ ತೇಜಸ್ಸು ಹೊರಟಿತು. ಶಂಕರನ ಮುಖವು ಕೋಪದಿಂದ ಜ್ವಾಲಾಮಯವಾಯಿತು. ಇಂದ್ರ, ಅಗ್ನಿ, ಯಮ, ವರುಣರೆಲ್ಲರ ಮುಖಗಳಲ್ಲಿ ಕೋಪದ ತೇಜಸ್ಸು ಹುಟ್ಟಿತು. ಅಲ್ಲದೆ ಸರ್ವ ಸನಕಾದಿಗಳ, ಪ್ರಮಥರ, ಸರ್ವಭೂತಗಳ, ಕ್ಷೇತ್ರಗಳ, ರಾಕ್ಷಸರ, ಋಷಿಗಳ, ಸಿದ್ಧರ, ಸುರರ ಸರ್ವರ ದೇಹಗಳಲ್ಲಿನ ತೇಜಸ್ಸು ಹೊರಬಂದು ಅದು ಒಂದುಗೂಡಿ ಒಂದು ಪರ್ವತದ ಆಕಾರದಲ್ಲಿ ಧಗಧಗಿಸುತ್ತಾ ನಿಂತಿತು. ಆ ತೇಜಸ್ಸಿನ ಪ್ರಕಾಶದಿಂದ ಸಕಲ ದಿಕ್ಕುಗಳು ಬೆಳಗಿದವು. ಆ ಸರ್ವ ದಿಕ್ಕುಗಳ ತೇಜಸ್ಸು ಕೂಡಿ ಥಳಥಳಿಸಿ ಅದು ಒಂದು ನಾರೀ ರೂಪವಾಗಿ ನಿಂತಿತು. 3 ಲೋಕಗಳ ಬಲವೆಲ್ಲವೂ ಸಾಮರ್ಥ್ಯವೆಲ್ಲವೂ ಅದರಲ್ಲಿ ಸೇರಿಕೊಂಡಿತು. ಶಿವನ ತೇಜಸ್ಸು ಕೇಶವಾಯಿತು. ವಾಸುದೇವನ ತೇಜಸ್ಸು ಆಕೆಯ ಭುಜಗಳಾದವು. ಕುಬೇರನ ತೇಜಸ್ಸು ಆಕೆಯ ಮೂಗಾಯಿತು. ಆ ಸುಧಾಂಶವಾದ ಚಂದ್ರ, ಸೂರ್ಯ ಮತ್ತು ಅಗ್ನಿಯರ ತೇಜಗಳೇ ಆಕೆಯ ತ್ರಿನೇತ್ರಗಳಾದವು. ಬ್ರಹ್ಮನ ತೇಜಸ್ಸು ಆಕೆಯ ಹಲ್ಲುಗಳಾದವು. ಯಮನ ತೇಜಸ್ಸು ಆಕೆಯ ಹುಬ್ಬುಗಳಾದವು. ನಿರ್ಮಲವಾದ ವಾಯುವಿನ ತೇಜಸ್ಸು ದೇವಿಯ ಕಿವಿಯಾಯಿತು. ಇಂದ್ರನ ತೇಜಸ್ಸು ಆಕೆಯ ಸೊಂಟವಾಯಿತು. ಬುಧನ ತೇಜಸ್ಸು ದೇವಿಯ ಸ್ತನವಾಯಿತು. ನಿರ್ಮಲವಾದ ಜಂಗಗಳೇ ವರುಣನ ತೇಜಸ್ಸು. ಬ್ರಹ್ಮನ ತೇಜಸ್ಸು ಪಾದ. ಕುಜನ ತೇಜವೇ ನಿತಂಬವಾಯಿತು. ಕಾಲಿನ ಬೆರಳು ಸೂರ್ಯನ ತೇಜಸ್ಸಿನಿಂದಾದವು. ಅಷ್ಟವಸುಗಳ ತೇಜಸ್ಸಿನಿಂದ ಕೈಯ ಬೆರಳುಗಳಾದವು. ದೇವತೆಗಳೆಲ್ಲರ ತೇಜಸ್ಸೇ ಆಕೆಯ ಅವಯವಗಳಾದವು. ಹೀಗೆ ಥಳಥಳಿಸುವ ದೇವಾದಿ ದೇವತೆಗಳ ತೇಜಸ್ಸಿನಿಂದಲೇ ಪರಬ್ರಹ್ಮ ಹುಟ್ಟಿತು. ಹೀಗೆ ಸರ್ವರ ಆತ್ಮಜ್ಯೋತಿ ತೇಜಸ್ಸುಗಳಿಂದ ಒಂದಾಗಿ ಸಹಸ್ರ ಭುಜಗಳನ್ನು ಹೊಂದಿ ಎಲ್ಲವೂ ತಾನೇ ಆಗಿ ಆ ದೇವಿ ಶೋಭಿಸಿದಳು. ಹಾಗೆ ಶೋಭಾಯಮಾನಳಾಗಿದ್ದಂತಹ ದೇವಿಗೆ ಶಿವನು ತನ್ನ ಚಂದ್ರಹಾರವನ್ನು, ಪಾಶುಪತಾಸ್ತ್ರವನ್ನು, ಡಮರುಗವನ್ನು, ಶೂಲವನ್ನು, ಢಕ್ಕೆಯನ್ನು ಕೊಟ್ಟನು. ಮಹಾವಿಷ್ಣುವು ಶಂಖಚಕ್ರ ಗದೆಗಳನ್ನು ಕೊಟ್ಟನು. ವರುಣನು ಪಾಶವನ್ನು, ಶಂಖವನ್ನು ಕೊಟ್ಟನು. ಅಗ್ನಿಯು ಶಕ್ತಿಯನ್ನು, ಮರುತನು ಬಿಲ್ಲಬಾಣಗಳನ್ನು, ಇಂದ್ರನು ವಜ್ರಾಯುಧವನ್ನು, ಯಮನು ಹಲಿಗೆ, ಖಂಡ,
ಹಲಿಗೆ, ಖಡ್ಗ, ದಂಡಾಯುಧಗಳನ್ನು, ಬ್ರಹ್ಮನು ಅಕ್ಷಮಾಲೆ ಕಮಂಡಲವನ್ನು ಭಕ್ತಿಯಿಂದ ನಮಸ್ಕರಿಸಿಕೊಟ್ರು. ನಿರುತಿಯು ಕುಂತವನ್ನು, ಕುಬೇರನು ಭಯಂಕರವಾದ ಖಡ್ಗವನ್ನು, ಶ್ರೇಷ್ಠವಾದ ಪಾತ್ರೆಯನ್ನು, ಸೂರ್ಯನು ಚಕ್ರವನ್ನು, ಇಂದ್ರನು ಜಗತ್ತೇ ಬಿರಿಯುವಂತೆ ಧ್ವನಿ ಮಾಡುವ ಐರಾವತದ ಗಂಟೆಯನ್ನು, ವಿಶ್ವಕರ್ಮನು ಗಂಡುಕೊಡಲಿಯನ್ನು ಕೊಟ್ಟರು. ಮಹಾವಿಷ್ಣುವು ಪೀತಾಂಬರವನ್ನು ಕೊಟ್ಟನು. ಶಿವನು ವ್ಯಾಘ್ರಾಜಿನವನ್ನು ಕೊಟ್ಟನು. ಬ್ರಹ್ಮನು ಮುತ್ತಿನ ಹಾರವನ್ನು, ಮಣಿಖಚಿತವಾದ ಭೂಷಣಾದಿಗಳನ್ನು ಕೊಟ್ಟನು. ಮತ್ತೆ ಶಿವನು ತನ್ನ ಅರ್ಧಚಂದ್ರನನ್ನು, ಸರ್ಪಭೂಷಣವನ್ನು ಕೊಟ್ಟನು. ವಿಷ್ಣುವು ದೇವಿಗೆ ಕೌಸ್ತುಭ ಮಣಿಯನ್ನು ಕೊಟ್ಟನು. ಎಲ್ಲರೂ ನಾನಾ ಭೂಷಣಗಳನ್ನಿತ್ತರು. ಕೈಕಂಕಣ, ಪದಕ, ಕುಂಡಲ, ಕೇಯೂರ, ಚೂಡಾಮಣಿ, ಗೆಜ್ಜೆ ಮುಂತಾದವುಗಳನ್ನೆಲ್ಲ ದೇವಿ ಧರಿಸಿದಳು. ತಲೆಯಲ್ಲಿ ಕಿರೀಟವು, ಸಮಸ್ತ ರತ್ನಗಳು, ಬಹು ಜ್ಯೋತಿಪೂರ್ಣವಾದ ವಸ್ತ್ರಗಳು, ಒಡವೆಗಳು ಕೂಡಿ ಆ ಮಹಾಲಕ್ಷ್ಮಿ ಉತ್ತಮವಾಗಿ ಶೋಭಿಸಿದಳು. ಅನಂತರ ನಾಗಾದಿಗಳು ನಾನಾ ರತ್ನಗಳನ್ನು ದೇವಿಗಿತ್ತು. ಆಕೆಯನ್ನು ಪರಿಮಳ, ಗಂಧ, ಹೂಮಾಲೆಗಳಿಂದ ಅಲಂಕರಿಸಿದರು. ಆ ಮಹಾಲಕ್ಷ್ಮಿಯ ದೇಹದಲ್ಲಿ ನಾನಾ ಆಯುಧಗಳು, ರತ್ನ ವಜ್ರಗಳ ಆಭರಣಗಳು ಶೋಭಿಸಿ ಆಕೆಯ ರೋಮ ರೋಮಗಳಲ್ಲೂ ಸೂರ್ಯನು ತನ್ನ ಪ್ರಕಾಶವನ್ನು ಬೀರಿದನು. ಆಗ ಸಮಸ್ತ ದೇವತೆಗಳು ಯಜ್ಞೋಪವೀತವನ್ನು ಹಾಕಿ ಶೇಷಪ್ಪನಿಗೆ ಅಕ್ಷತೆಯನ್ನಿಟ್ಟು ಜೈಕಾರ ಮಾಡಿ ಮಂಗಳಾರತಿ ಮಾಡಿ, ತಾಯೇ ಮಹಿಷನನ್ನು ಸಂಹರಿಸಲು ನಡಿ, ನಮ್ಮ ದುಃಖವನ್ನು ಪರಿಹರಿಸು ಎಂದು ಒಕ್ಕೊರಲಿನಿಂದ ಘೋಷಿಸಿದರು. ಭೇದಿಗಳು ಮೊಳಗಿದವು. ಕಹಳೆಗಳ ಧ್ವನಿ 3 ಲೋಕಗಳಲ್ಲೂ ಪ್ರತಿಧ್ವನಿಸಿತು. ಆ ಮಹಾ ಶಬ್ದವು ದಿಕ್ಕು ದಿಕ್ಕುಗಳಲ್ಲಿಯೂ ಹರಡಿತು. ಛತ್ರಿ ಚಾಮರಗಳು ಹಾರಾಡಿದವು. ದೇವಿಗೆ ಈ ರೀತಿ ಆವೇಶವನ್ನುಂಟು ಮಾಡಿದರು. ಅನಂತರ ದೇವಿಯು ನೆನೆದೊಡನೆ ಸರ್ವಾಭರಣ ಭೂಷಿತವಾದ ಸಿಂಹವು ಬಂತು. ದುಂದುಬಿ ಶಬ್ದವು ಭೋರ್ಗರೆಯುತ್ತಿದ್ದಂತೆಯೇ ದೇವಿ ಸಿಂಹಾಸನವನ್ನೇರಿದಳು. ದೊಡ್ಡ ದೊಡ್ಡ ಸಹಸ್ರ ಧನಸ್ಸುಗಳನ್ನು ಸಹಸ್ರ ತೋಳುಗಳ ಮೇಲೆ ಏರಿಸಿಕೊಂಡು ಹೆದೆಯನ್ನು ಕಿವಿಗಳವರೆಗೆ ಎಳೆದು ಬಿಟ್ಟಳು. ಅದರಿಂದಾದ ಶಬ್ದವು ಬ್ರಹ್ಮಾಂಡದಲ್ಲೆಲ್ಲ ಮೆರೆದು ಸಿಂಹ ಧ್ವನಿಯನ್ನು ಮಿರಿಸಿತು. ಸಹಸ್ರಾರು ಶಂಖಗಳ ಧ್ವನಿಯನ್ನು ಮೀರಿಸಿ ಭೋರ್ಗರೆಯಿತು. ಹರಿಹರರು ಅಬ್ಬರಿಸಿ ಗರ್ಜನೆ ಮಾಡಿದರು. ಸಮಸ್ತ ದೇವತೆಗಳು ಉಬ್ಬಿ ಹೋದರು. ನಾನಾ ವಾದ್ಯ ಶಬ್ದಗಳಿಂದ ಬ್ರಹ್ಮಾಂಡದ ಗರ್ಭವೇ ಅಲ್ಲಾಡಿ ಹೋಯಿತು. ದೇವತೆಗಳ ಸಮೂಹ ನಡೆಯಿತು. ಇತ್ತ ಮಹಿಷನಪುರದಲ್ಲಿದ್ದಂತಹ ದುಷ್ಟಪಿಂಡಗಳು ಗರ್ಭಗಳಿಂದ ಉದುರಿದವು. ಆಗ ಮಹಿಷಾಸುರ ರಾಕ್ಷಸನು ಆಶ್ಚರ್ಯಚಕಿತನಾದನು. ಯೋಚಿಸಿ ನೋಡಿದರೆ ನನಗೆ ಯಾರು ಶತ್ರುಗಳಿಲ್ಲ. ನಾನೇ ಹರಿಹರರನ್ನು ಯುದ್ಧದಲ್ಲಿ ಜಯಿಸುವಂತವನು. ಅಂತಹುದರಲ್ಲಿ ಇದೆಂಥ ಶಬ್ದ, ಇದೆಂಥ ರೀತಿ, ಇದೆಂಥ ವಿಚಿತ್ರ. ಈ ಎಲ್ಲ ದೇವತೆಗಳಿಗೆ ಪ್ರಾಣ ಭಿಕ್ಷೆ ಕೊಟ್ಟು ನಾನು ಹಾಗೆಯೇ ಬಿಟ್ಟಿರುವೆ. ಅಂತಹುದರಲ್ಲಿ ಈ ಮಹಾಶಬ್ದ ಬೇಕೇ ಎಂದನು. ಒಡನೆ ಅವನ ಸೇನಾಪತಿಯಾದ ಚಕ್ಷುರಾಕೆಯನ್ನು ಬಂದು, ದೇವತೆಗಳಲ್ಲ, ಹರಿಹರರೂ ಅಲ್ಲ, ಬೇರೆ ಯಾರೋ ಇರಬೇಕು. ಯಾರಾದರೇನು, ಈ ಕ್ಷಣವೇ ಅವರನ್ನು ಶಿಕ್ಷಿಸಿ ಹಿಡಿದು ತರುತ್ತೇನೆ. ಹರಿಯಾದರೆ ಕೊಲ್ಲಲೋ ಅಥವಾ ಜೀವದಿಂದುಳಿಸಲೋ, ಶಿವನಾದರೆ ಶಿಕ್ಷಿಸಲೋ ಅಥವಾ ಬಿಡಲೋ ಎಂದು ಮಣಿಗಳಿಂದ ಅಲಂಕೃತವಾದ ರಥವನ್ನ ಏರಿದನು. ಬಸವನೇ ಕೇಳು, ಆ ಮಂತ್ರಿಯು ಮಹಿಷಾಸುರನಿಗೆ ಸಮಾನ ಬಲವುಳ್ಳವನು. ಅತಿ ಪರಾಕ್ರಮಶಾಲಿಯಾದಂತಹ ಸೇನಾನಾಯಕನೂ ಹೌದು. ರಾಕ್ಷಸರಲ್ಲೆಲ್ಲ ಅತ್ಯಂತ ಬಲಶಾಲಿ, ದಿಕ್ಕುಗಳನ್ನೇ ಸೀಳಿದಂಥವನು. ದೇವತೆಗಳೊಡನೆ ಹಾಗೂ ಶಿವ, ವಿಷ್ಣು, ಬ್ರಹ್ಮರನ್ನೇ ತನ್ನ ಶಸ್ತ್ರಗಳಿಂದ ಘಾತಿಸಿ ಓಡಿಸಿದಂತಹ ಮಹಾಚೂರನು. ಇಂಥವನು ಯುದ್ಧಕ್ಕೆ ಹೊರಟನು. ಅವನ ಅಪ್ಪಣೆ ದೊರೆತೊಡನೆ ಭೇರಿ ನಿನಾದವಾಯಿತು. ಕಹಳೆಗಳು ಭೋರ್ಗರೆದವು. ಎಲ್ಲರೂ ಕುದುರೆಗಳನ್ನೇರಿದರು. ಸಮುದ್ರವೇ ಅಲ್ಲೋಲ ಕಲ್ಲೋಲವಾಯಿತು. ಅವನ ಸಂಕೇತ ದೊರಕಿದೊಡನೆ ಅಸಂಖ್ಯಾತ ಸೈನಿಕರು ರಥ, ಕುದುರೆಗಳೊಂದಿಗೆ, ಆನೆಗಳೊಂದಿಗೆ ಹೊರಟರು. ದಳಪತಿಯ ಸಮೀಪದಲ್ಲಿ ಕಿರೀಟ ಧರಿಸಿದ ವೀರರ ಸಂಖ್ಯೆಯೇ ಸಹಸ್ರ ಅಕ್ಷೋಹಿಣಿಯಾಗಿತ್ತು. ಶತ ಸಂಖ್ಯೆಯ ಶಂಖಗಳು, ರಥ, ಗಜ, ಕುದುರೆ, ಪದಾತಿ ಎಲ್ಲವೂ ದಶಲಕ್ಷವನ್ನು ಮೀರಿತ್ತು. ದುಷ್ಟನಾದ ಬಿಡಾಲನಲ್ಲಿ 600 ಅಕ್ಷೋಹಿಣಿ ಸೈನ್ಯವಿತ್ತು. ಅಸಂಖ್ಯಾತ ರಥ, ಕುದುರೆ, ಸೈನಿಕರಿದ್ದು ಎಲ್ಲವೂ 2 ದಶಲಕ್ಷವನ್ನು ಮೀರಿತ್ತು. ರುದ್ರ ರಾಗ್ರಾಖ್ಯನೆಂಬ ರಾಕ್ಷಸರಾಜನು 100 ಅಕ್ಷೋಹಿಣಿ ಸೇನೆಯೊಂದಿಗೆ ಹೊರಟನು. ಅವನ ರಥ, ಶಂಖ, ಗಜಾದಿಗಳೆಲ್ಲ ಥಳಥಳನೆ ಹೊಳೆಯುತ್ತಿದ್ದವು. ಕುದುರೆಗಳೋ ಎಣಿಸಲಾರದಷ್ಟಿದ್ದವು. ಪದಾತಿ ಸೈನ್ಯವು ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿದ್ದು ಎಲ್ಲರೂ ಯುದ್ಧಕ್ಕೆ ಹೊರಟರು. ರಸಿಲೋಮನೆಂಬುವನೊಡನೆ ಕಿರೀಟ ಧರಿಸಿದ್ದ 300 ಅಕ್ಷೋಹಿಣಿ ಸೈನಿಕರು ಹೊರಟರು. ಜೊತೆಗೆ ರತ್ನಗಳಿಂದ ಅಲಂಕೃತವಾದ ರಥ, ಸೈನಿಕರು ಇತ್ಯಾದಿ ಅಗಣಿತ ಸಂಖ್ಯೆಯಲ್ಲಿ ಹೊರಟರು. ಕೊನೆಯಲ್ಲಿ ಮಹಿಷಾಸುರನು 1700 ಅಕ್ಷೋಹಿಣಿ ಸೈನ್ಯದೊಡನೆ ಅದಾವನು ನೋಡುವೆನು ಎಂದು ಹೊರಟನು. ಅವನ ಸೈನಿಕರ ಸಂಖ್ಯೆಯನ್ನು ಹೇಗೆ ತಾನೇ ವರ್ಣಿಸಲು ಸಾಧ್ಯ? ಯಾವ ದೇವರನ್ನು ಭಜಿಸಿ ಈ ಸಂಪತ್ತನ್ನು ಅವನು ಪಡೆದಿದ್ದನೋ ಏನೋ. ಮಹಿಷಾಸುರನ ಸೈನ್ಯ ಬಲದ ಭಾರಕ್ಕೆ ಈ ಭೂಮಿ ತಡೆಯುವುದೇ? ಭೂಮಿಯು ಅದುರಿ ಹುಡಿ ಹುಡಿಯಾಗಿ ಧೂಳೆದ್ದಿತು. ಆ ಧೂಳು ಸಮಸ್ತ ದಿಕ್ಕುಗಳನ್ನು ಆವರಿಸಿಕೊಂಡಿತು. ಅದರ ಜೊತೆಗೆ ಎಡೆಬಿಡದೆ ಭೋರ್ಗರೆಯುತ್ತಿದ್ದ ಕಹಳೆ, ಭೇರಿ ಮೊದಲಾದ ವಾದ್ಯ ಶಬ್ದವು ಬ್ರಹ್ಮಾಂಡವನ್ನೇ ಆವರಿಸಿಕೊಂಡು ಬಿಟ್ಟಿತು. ನಗರದಿಂದ ಸೈನ್ಯವು ಹೊರಬಂದೊಡನೆ
ಮಹಾಲಕ್ಷ್ಮಿಯು ರೌದ್ರಳಾಗಿ ಭೀಕರ ಶಬ್ದದೊಡನೆ ಬಂದು ಎದಿರಾದಳು. ಆ ದೇವಿಯ ಮುಂದೆ ಇಂದ್ರನು ಬಂದು ನಿಂತು ಜೈಕಾರ ಮಾಡಿದನು. ಶಿವನು ಬ್ರಹ್ಮನು ಚಾಮರ ಬೀಸುತ್ತಿದ್ದರು. ಹರಿಯು ಛತ್ರಿ ಹಿಡಿದು ಶೋಭಿಸುತ್ತಿದ್ದನು. ದೇವತೆಗಳು ಮಹಾದೇವಿಯ ಚರಿತ್ರೆಯನ್ನು ವೇದ ಸ್ಮೃತಿಗಳಾಗಿ ಘೋಷಿಸುತ್ತಿದ್ದರು. ಮಾತು ಮನಸ್ಸುಗಳು ಯಾವುದಕ್ಕೂ ನಿಲುಕದ ದೇವಿ ಚರಿತ್ರವು ಬ್ರಹ್ಮ ಸತ್ಯವಾದದ್ದು. ಈಕೆಯೊಡನೆ ಯಾರು ತಾನೇ ಯುದ್ಧ ಮಾಡಿಯಾರು? ಸರ್ವ ಜಗತ್ತೆಲ್ಲ ಈಕೆಯೇ ಆಗಿ ಅನಾದಿಯಾಗಿ ಶೋಭಿಸುತ್ತಿರುವಾಗ ಆ ಮಹಿಷಾಸುರನು ಎಷ್ಟರವನು? ಕೋದಂಡ ಹಿಡಿದ ದೇವಿಯು ಮಹಿಷಾಸುರನ ಸೈನ್ಯವನ್ನು ನೋಡಿ ಅಕ್ಷಯವಾದ ಬಾಣಗಳನ್ನು ಹಿಡಿದು, ಈ ಸೊಳ್ಳೆಗಳು ದೇವತೆಗಳನ್ನು ಹೆದರಿಸಿದರಲ್ಲ ಎಂದು ಆ ರಾಕ್ಷಸರ ಮೇಲೆ ಬಾಣದ ಮಳೆಯನ್ನು ಸುರಿಸಿದಳು. ಸಾಲು ಸಾಲಾಗಿದ್ದ ಛತ್ರಿ ಚಾಮರಗಳ ಮೇಲೆ ಬಾಣಗಳು ಬಲೆಯಂತೆ ನೇಯ್ದವು. ಆಗ ರಾಕ್ಷಸರು, ಸೀಳಿರಿ, ಈಕೆ ಪುರುಷನಲ್ಲ, ಸ್ತ್ರೀಯಾಗಿದ್ದಾಳೆ, ದೇವತೆಗಳಿಗಿಂತಲೂ ಬಲಶಾಲಿಯಾಗಿದ್ದಾಳೆ. ಇದಂತೂ ಬಹಳ ಆಶ್ಚರ್ಯವಾಗಿದೆ, ಸ್ತ್ರೀ ಯುದ್ಧ ಮಾಡಲು ಬಂದಿರುವಳು. ಹಾಗೆ ನುಡಿದು ಎಲ್ಲರೂ ದೇವಿಯ ಮೇಲೆ ಗಂಡುಗೊಡಲಿ, ಕತ್ತಿ, ಬರೆ, ಕಂತ, ದಂಡ, ಕುಂತ, ಖಂಡ, ಬಿಂಡಿವಾಲಾದಿಗಳನ್ನ ಸುರಿಸಿದ್ರು. ಆದರೇನು, ಮಂದರ ಪರ್ವತವು ಹಿಮದ ಹನಿಗಳಿಗೆ ಹೆದರುವುದೇ? ದೇವಿಯು ಮಂದರ ಪರ್ವತದಂತೆ ಇದ್ದಳು. ರಾಕ್ಷಸರು ಆಕೆಗೆ ಹಿಮದ ತುಂತುರಿನಂತಿದ್ದರು. ದೇವಿಯು ಅವರೆಲ್ಲರ ಶಸ್ತ್ರಾಸ್ತ್ರಗಳನ್ನ ನಿಮಿಷ ಮಾತ್ರದಲ್ಲಿ ಕಡಿದು ಚೆಲ್ಲಿದಳು. ಅನಂತರ ಹರಿಹರ, ಬ್ರಹ್ಮನೇ ಮೊದಲಾದ ದೇವತೆಗಳನ್ನು ಕುರಿತು ದೇವಿಯು, ನೀವು ಇಲ್ಲಿ ನಿಲ್ಲಬೇಡಿ, ಮೇಲೆ ನಿಂತು ಈ ದುರುಳರಲ್ಲಿ ಯಾರು ಯಾರು ಹೇಗೆ ಹೇಗೆ ಸಾಯುವರೆಂಬುದನ್ನು ನೋಡುತ್ತೀರಿ, ಸುಮ್ಮನೆ ನೀವುಗಳು ಏಕೆ ಬಳಲುವಿರಿ ಎಂದಳು. ಆಗ ದೇವಾದಿ ದೇವತೆಗಳೆಲ್ಲರೂ ಹೊರಟು ಗಗನದಲ್ಲಿ ನಿಂತು ದೇವಿಯು ತೋರಿಸುವ ವೀರತೆಯನ್ನು ಮಹಿಮೆಯನ್ನು ನೋಡತೊಡಗಿದರು. ದೇವಿಯು ಬಾಣಗಳನ್ನು ಪ್ರಯೋಗಿಸಿ ರಾಕ್ಷಸರ ಸೊಕ್ಕನ್ನು ಮುರಿದಳು. ಆನೆಗಳನ್ನು ಸಿಡಿದಳು. ಕುದುರೆಗಳನ್ನು, ರಥಗಳನ್ನು ಧೂಳಿನಂತೆ ತೂರಿದಳು. ರಥಿಕರನ್ನು ಕೊಂದಳು. ಅಕ್ಕಪಕ್ಕಗಳಲ್ಲಿ ನುಗ್ಗಿ ಬಂದು ಯುದ್ಧ ಮಾಡುತ್ತಿದ್ದ ರಾಕ್ಷಸರ ಶಿರಗಳನ್ನು ಕತ್ತರಿಸಿ ಹಾಕಿದಳು. ಆದರೂ ರಾಕ್ಷಸರ ಸೈನ್ಯವು ಗರ್ಜಿಸುತ್ತಾ ಮೇಲೆ ಬಿದ್ದಿತ್ತು. ಅವರೆಲ್ಲರೂ, ಈಕೆ ಬಹಳ ಶಕ್ತಿಶಾಲಿನಿ, ಯಾರೂ ಹಿಂದೆ ನಿಲ್ಲಬೇಡಿ, ಮಹಿಷಾಸುರನ ಆಣೆಗೂ ಯಾರೂ ಹಿಂತೆಗೆಯಬೇಡಿ, ಆಯುಧಗಳಿಂದ ಕಡಿಯಿರಿ, ರಕ್ತವನ್ನು ಕುಡಿಯಿರಿ, ಎಲ್ಲರಿಗೂ ಒಂದೇ ಗುಡುಕಿನಂತಾಗುತ್ತದೆ ಈಕೆ ರಕ್ತ, ಬನ್ನಿ ಬನ್ನಿ ಎಂದು ಅರಚುತ್ತಾ ಸೂರ್ಯ ದೇವನನ್ನು ಕತ್ತಲು ಬಂದು ಮುತ್ತುವಂತೆ ದೇವಿಯನ್ನು ಮುತ್ತಿದರು. ಹಲಿಗೆಗಳನ್ನು ಮುಂಗೈಗಳಲ್ಲಿ ಏರಿಸಿಕೊಂಡು ಥಳಥಳನೆ ಹೊಳೆಯುವ ಖಡ್ಗಗಳನ್ನು ಹಿಡಿದು ದೇವಿಯ ಸಿಂಹವನ್ನು ಈಟಿಯಿಂದ ಇರಿದರು. ಎಡ ಬಲ ಹಿಂದೆ ಮುಂದೆ ರಥಗಳು, ಕುದುರೆಗಳು ಈ ಭಯಂಕರಿಯಾದ ಶಂಕರಿಯನ್ನ ಮುತ್ತಿದವು. ದೇವಿಯು ಆಗ ರಥಿಕರನ್ನ ಗದೆಯಿಂದ ಹೊಡೆದಟ್ಟಿದಳು. ತನ್ನನ್ನ ಮುಟ್ಟ ಬಂದ ರಾಕ್ಷಸ ವೀರರನ್ನ ಖಡ್ಗದಿಂದ ತಿವಿದಳು. ಆನೆಗಳನ್ನು ಭಲ್ಲೆಯಿಂದ ಎರಿದಳು. ಕುದುರೆಗಳನ್ನು ತನ್ನ ಮಹಿಮೆಯಿಂದ ಕಟ್ಟಿ ಹಾಕಿದಳು. ಚೂಪಾದ ಬಾಣಗಳಿಂದ ಆ ಮಹಾ ಸೈನ್ಯವನ್ನು ಜೊಳ್ಳನ್ನು ತೂರುವಂತೆ ತೂರಿದಳು. ಆ ರಾಕ್ಷಸರು ವೀರರಾದರೂ ಶಾಂಭವಿಯ ಬಾಣಗಳಿಂದ ಜರ್ಜರಿತರಾದರು, ತಲ್ಲಣಿಸಿದರು. ಎಲ್ಲರೂ ಹಲಿಗೆಗಳನ್ನು ಮುಂದೆ ಅಡ್ಡ ಹಿಡಿದು ತಮ್ಮ ರಥ, ಕುದುರೆ, ಆನೆಗಳನ್ನು ಕಾಪಾಡಿಕೊಂಡರು. ವೀರರಾದ ರಾವುತರು, ಯೋಧರು ಸಹ ಹಲಿಗೆಯ ಮುಂದೆ ಭಯಭೀತರಾಗಿ ನಿಂತರು. ಆದರೇನು, ದೇವಿಯ ಕರ್ಕಶವಾದ ಕರಗಳ ಘಾತಕ್ಕೆ ಹಲಿಗೆಗಳೆಲ್ಲವೂ ಚೂರು ಚೂರಾದವು. ಆನೆಗಳು, ರಥಗಳು ಇವೇ ಆ ರಾಕ್ಷಸರಿಗೆ ಈಗ ಹಲಿಗೆಗಳಾದವು. ಅವರೆಲ್ಲರೂ ರಥಗಳ ಹಿಂದೆ, ಆನೆಗಳ ಹಿಂದೆ ನಿಂತಿರಲು ದೇವಿಯು ನಕ್ಕು, ಈಗ ಇನ್ನೆಲ್ಲಿ ಅಡಗುತ್ತೀರಿ ಎಂದು ನುಡಿದು ಆನೆಗಳನ್ನು, ರಥಗಳನ್ನು ಧ್ವಂಸ ಮಾಡಿದಳು. ರಾಕ್ಷಸರ ಸೈನ್ಯವು ಹಿಮ್ಮುಖವಾಯಿತು. ಆಗ ಚಕ್ಷುರನು, ಎಲವೋ ಹೆಂಗಸು ಆಕೆ, ಅವಳನ್ನು ಹಿಡಿದು ಆಕೆಯ ಕಾಲುಗಳಿಗೆ ಹಗ್ಗ ಹಾಕಿ ಕಟ್ಟಿ ಎಂದು ಅರಚಿದನು. ಒಡನೆ ರಾಕ್ಷಸರು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಬಂದು ಮುತ್ತಿದರು. ರಣಬೇರಿ ಕಹಳೆಗಳು ಮೊರೆದವು. ಆನೆಗೆ ಆನೆ, ಕುದುರೆಗೆ ಕುರಿ, ಆನೆಗೆ ಆನೆ, ಕುದುರೆಗೆ ಕುದುರೆ, ಸೈನಿಕರಿಗೆ ಸೈನಿಕರು ಇತ್ಯಾದಿ 8 ದಿಕ್ಕುಗಳಿಂದ ಮುತ್ತಿ ಆ ಹೆಂಗಸನ್ನು ಭೂತಕ್ಕೆ ಬಲಿಕೊಡು ಎಂದು ಗರ್ಜಿಸುತ್ತಾ ಕಾದಾಡತೊಡಗಿದರು. ದೇವಿಯು ಆಗ ಬಾಣ ವರ್ಷವನ್ನು ಸುರಿಸಿದಳು. ದಿಕ್ತಟಗಳೆಲ್ಲವೂ ಬಾಣಗಳಿಂದ ತುಂಬಿ ಹೋದವು. ಕುದುರೆ, ಆನೆ, ರಥಿಕರು, ಯೋಧರೆಲ್ಲರ ಶಿರಗಳನ್ನ ಕತ್ತರಿಸಿ ಹಾಕಿದಳು. ಅವರೆಲ್ಲರ ಮೈಗಳಲ್ಲಿ ಬಾಣಗಳನ್ನು ನೆಟ್ಟಳು. ಎತ್ತ ನೋಡಿದರೆ ಅತ್ತ ಬಾಣಗಳೇ ಕಾಣುತ್ತಿತ್ತು. ಸರ್ವವು ಬಾಣಮಯವಾಗಿ ರಾಕ್ಷಸರಲ್ಲಿ ವೀರರಾದವರು ಹೆಣಗಳನ್ನೇ ತುಳಿದುಕೊಂಡು ಬಂದು ದೇವಿಯ ಮೇಲೆ ಬಾಣಗಳನ್ನು ಸುರಿಸಿದರು. ಗಜಗಂಟೆಗಳ ಶಬ್ದ ಮಾಡಿದರು. ಮತ್ತೆ ರಾಕ್ಷಸರ ಸೈನ್ಯವು ದೇವಿಯನ್ನು ಮುತ್ತಿತು. ದೇವಿಯು ನಗುತ್ತಾ ಪರಶುವಿನಿಂದ ರಾಕ್ಷಸರ ಹೆಗಲುಗಳನ್ನು ಕಡಿದಳು. ಭಯಂಕರವಾದ ಖಡ್ಗದಿಂದ ರಥಿಕರ ಶಿರಗಳನ್ನು ಕತ್ತರಿಸಿ ಹಾಕಿದಳು. ರಾವುತರನ್ನು ಬಾಣಗಳಿಂದ ಮಲಗಿಸಿ ಅನೇಕ ಜೀವಗಳನ್ನು ಶೂಲದಿಂದ ಕೊನೆಗಾಣಿಸಿದಳು. ಬಾಣ, ಪರಶು, ಖಡ್ಗಗಳ ಘಾತಕ್ಕೆ ಅಸಂಖ್ಯ ಗಜ, ರಥ, ಕುದುರೆ, ರಾವುತರ ತಲೆಗಳು ಎಗರಿ ಬಿದ್ದವು. ಕತ್ತರಿಸಿ ಬಿದ್ದ ಕಾಲು, ಕೈ, ದೇಹಗಳಿಂದ ಕೂಡಿ ಅನೇಕ ನದಿಗಳು ಹರಿದು ಸಮುದ್ರ ಸೇರುವಂತೆ ರಕ್ತವು ಸಾಗರದಂತೆ ನಿಂತಿತು. ಆ ರಕ್ತದ ನದಿಯಲ್ಲಿ ರಥಗಳು, ರಥಿಕರು, ಗಜಗಳು, ಕುದುರೆಗಳು, ಸೈನಿಕರು ಹರಿದು ನಡೆದವು.
ಅತ್ತ ಕಡೆ ಸೈನಿಕರು ಅತ್ತ, ಇತ್ತ ಉಳಿದ ಜನರಿತ್ತ. ಹೀಗಾಗಿ ರಾಕ್ಷಸರ ರಕ್ತದಿಂದ ಭೂಮಿಯು ಸಾಗರದಂತಾಯಿತು. ಅತ್ತಿತ್ತ ಚಿಲ್ಲಾಡಿದ ಕರುಳು, ಮಾಂಸಖಂಡ, ಹರಿಯುತ್ತಿರುವ ರಕ್ತ, ಮಜ್ಜೆ, ಮೆದುಳು, ಅಸ್ಥಿಗಳು, ಗುರುತೂ ಸಿಗದಂತೆ ಹರಿದ ಮುಖ, ಸೊಂಡಿಲು, ಗೊರಸುಗಳು, ಇವುಗಳಿಂದ ಆ ರಣಭೂಮಿ ರಂಜಿಸಿತು. ಒಂದೇ ಎರಡೇ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಜೀವಿಗಳು ಸತ್ತು ಬಿದ್ದಿದ್ದವು. ಅದನ್ನು ಯಾರು ತಾನೇ ಎಣಿಸಿ ಹಾಕಬಲ್ಲರು? ಅವರೆಲ್ಲರನ್ನೂ ಕೊಂದ ಮಹಾದೇವಿಗೆ ಅದರ ಲೆಕ್ಕವಿದೆಯೋ ಇಲ್ಲವೋ? ರಾಕ್ಷಸರ ರಕ್ತದ ಗಾಲಿಗಳು ರಕ್ತದ ಕೆಸರಿನಲ್ಲಿ ಹೂತುಕೊಂಡವು. ಆ ಆನೆಗಳ ಕಾಲುಗಳು ಹೂತು ಹೋಗಿ ಮುಂದೆ ನಡೆಯಲಾರದೆ ಹೋದವು. ರಾಕ್ಷಸರು ಹಿಮ್ಮೆಟ್ಟಿದರು. ರಾಕ್ಷಸರು ಭೂತಗಳಿಗಾಗಿ ತಮ್ಮ ಪಿತೃಗಳಿಗೆ ಪಿಂಡಗಳನ್ನು ಹಾಕಿದರು. ಶಿರಗಳೇ ಪಾತ್ರಗಳಾದವು, ರಕ್ತವೇ ಅಜ್ಯವಾಯಿತು, ನರಗಳೇ ದರ್ಬೆಯಾದವು, ಮಾಂಸವೇ ಪಿಂಡವಾಗಿ ಆ ಭೂತಗಳು ದೇವಿಯನ್ನು ಹರಸುತ್ತಾ ಶ್ರಾದ್ದವನ್ನು ಮಾಡಿದವು. ಮತ್ತೆ ಆ ದೆವ್ವಗಳ ಮದುವೆಯ ಸಂಭ್ರಮವೂ ಅಲ್ಲಿ ನಡೆಯಿತು. ಎಲುಬುಗಳೇ ಬಾಸಿಂಗಗಳಾದವು, ಕರುಳಿನ ಒಲವೇ ಸೂಸಕ್ಕಿ, ತೇಂಡಲ, ಕೊಬ್ಬೆ ತೈಲ, ರಕ್ತವೇ ಸ್ನಾನ, ಮೆದುಳೇ ಗಂಧ. ಈ ರೀತಿಯಾಗಿ ಆ ಭೂತ ಸಮೂಹವು ಅನೇಕ ಮದುವೆಗಳನ್ನು ಮಾಡಿತು. ಮುಂಡಗಳನ್ನೇ ಮದ್ದಲೆಯಾಗಿ ಬರೆಸಿದವು. ಕಡಿದು ಬಿದ್ದ ಆನೆಯ ಸೊಂಡಿಲುಗಳನ್ನೇ ಕಹಳೆಯಂತೆ ಹಿಡಿದು ಊದಿದವು. ರುಂಡಗಳನ್ನೇ ಶಂಖವಾಗಿ ಊದಿದವು. ಕುದುರೆಗಳ ಕರಗಳಿಂದ ತಾಳ ಹಾಕಿದವು. ಹೀಗೆ ಮನಸ್ಸಿಗೆ ಬಂದಂತೆ ಕುಣಿದವು. ರಣಭೂಮಿಯ ಸಂಭ್ರಮವು ಹೀಗಿತ್ತು. ಆಗಲೇ ಎಲ್ಲ ಭೂತಗಳು ಅದೇ ಸಮಯವೆಂದು ದೇವಿಯನ್ನು ಹರಸುತ್ತಾ ಶ್ರಾದ್ದ, ಮದುವೆ, ಮುಂಜಿಯೇ ಮೊದಲಾದ ಮಂಗಳ ಕಾರ್ಯಗಳನ್ನು ಮಾಡಿದವು. ದೇವತೆಗಳು, ದೇವಿ ಜಯವಾಗಲಿ, ನೀನು ಮಹಾಲಕ್ಷ್ಮಿ, ನೀನು ದೇವತೆಗಳಿಗೆ ಜಯಲಕ್ಷ್ಮಿ, ಮಹಿಷಾಸುರನನ್ನು ಜಯಿಸು ಜಗದೀಶಳೇ, ಇದೋ ನಾವೆಲ್ಲ ನಿನಗೆ ನಮಸ್ಕರಿಸುತ್ತಿದ್ದೇವೆ ಎಂದು ಕೈ ಜೋಡಿಸಿ ನಮಸ್ಕರಿಸಿ ಚಿದಾನಂದಾತ್ಮ ಗುರುಶ್ರೇಷ್ಠನನ್ನ ನೆನೆದರು. ಇಲ್ಲಿಗೆ ಮಹಿಷಾಸುರ ಸೈನ್ಯವಧೆ ಎಂಬ ಚತುರ್ಥ ಅಧ್ಯಾಯವು ಮುಗಿಯುವುದು. ಕೃಷ್ಣಾರ್ಪಣಮಸ್ತು.